ಮಾಂಡ್ ಸೋಬಾಣ್ ತಿಂಗಳ ವೇದಿಕೆ ಸರಣಿಯ 277ನೇ ಕಾರ್ಯಕ್ರಮವು ಜನವರಿ 5ರಂದು ಶಕ್ತಿನಗರದ ಕಲಾಂಗಣದಲ್ಲಿ ಸಂಜೆ 6:30ಕ್ಕೆ ನಡೆಯಲಿದೆ ಎಂದು ಮಾಂಡ್ ಸೋಬಾಣ್ ಅಧ್ಯಕ್ಷರಾದ ಲೂವಿ ಜೆ ಪಿಂಟೋ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. 9 ವರ್ಷ ಪ್ರಾಯದ ಮೂಡುಬಿದ್ರೆ ತಾಕೋಡೆಯ ಆಲನಿ ಲಿಯೋರಾ ಡಿಸೋಜಾ ಅವರು ಈ ಕಾರ್ಯಕ್ರಮ ನೀಡಲಿದ್ದು, ಆಕೆ ತಿಂಗಳ ವೇದಿಕೆ ಮುನ್ನಡೆಸುವ ಅತಿ ಚಿಕ್ಕ ವಯಸ್ಸಿನ ಕಲಾವಿದೆಯಾಗಲಿದ್ದಾಳೆ. ಮೂಡುಬಿದಿರೆಯ ಕಾರ್ಮೆಲ್ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿನಿ, ಬಹುಮುಖಿ ಪ್ರತಿಭಾವಂತೆ ಆಲನಿ ಕಲಿಕೆಯಲ್ಲಿ ಮುಂದಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಹಾಡುಗಾರಿಕೆಯ ಮೂಲಕ ಜನಮೆಚ್ಚುಗೆಯನ್ನು ಗಳಿಸಿದ್ದಾಳೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಲಾಂಗಣ್ ಚೇರ್ಮನ್ ರೊನಾಲ್ಡೋ ಮೆಂಡೋನ್ಸಾ ಮುಂಬೈ ಮತ್ತು ವಿಜಯ ಡಿಸೋಜಾ ದುಬೈ ಅವರು ಗೌರವ ಅತಿಥಿಗಳಾಗಿ ಹಾಗೂ ಮಾಂಡ್ ಸೋಬಾಣ್ ಸಂಸ್ಥೆಯ ಪರವಾಗಿ ಗುರಿಕಾರ ಎರಿಕ್ ಒಜೋರಿಯೋ ಉಪಸ್ಥಿತರಿರಲಿದ್ದಾರೆ. ಈ ಸಂದರ್ಭದಲ್ಲಿ ಕಲಾವಿದೆ ಆಲನಿ ಲಿಯೋರಾ ಅವರು ಮಾತನಾಡಿ, ಮೂಡುಬಿದ್ರೆಯ ಕಾರ್ಮೆಲ್ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು, ಗಾಯನವನ್ನು ಹವ್ಯಾಸವಾಗಿ ಮಾಡಿಕೊಂಡಿದ್ದೇನೆ. ಜನವರಿ 5ರಂದು ಶಕ್ತಿನಗರದ ಕಲಾಂಗಣದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದೇನೆ ಎಂದರು. ಇದೆ ಮಾಂಡ್ ಸೋಬಾಣ್ ತಿಂಗಳ ವೇದಿಕೆ ಸರಣಿಯಲ್ಲಿ 277ನೇ ಕಾರ್ಯಕ್ರಮವು ಜನವರಿ 5ರಂದು ಶಕ್ತಿನಗರದ ಕಲಾಂಗಣದಲ್ಲಿ ಸಂಜೆ 6:30 ಗಂಟೆಗೆ ನಡೆಯಲಿದೆ. ನಮ್ಮ ಈ ಪುಟಾಣಿ 9 ವರ್ಷದ ಪ್ರಾಯದ ಮೂಡುಬಿದ್ರೆ ತಾಕೋಡೆಯ ಆಲಿನಿ ಲಿಯೋರಾ ಡಿಸೋಜಾ ಈ ಕಾರ್ಯಕ್ರಮ ನೀಡಲಿದ್ದು, ಆಕೆ ತಿಂಗಳ ವೇದಿಕೆ ಮುನ್ನಡೆಸುವ ಅತಿ ಕಿರಿಯ ಕಲಾವಿದೆ ಎಂದು ಹೇಳಲು ಸಂತೋಷಪಡ್ತೇನೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆದಷ್ಟು ನಿಮ್ಮ ಪ್ರಚಾರ ಕೊಡಬೇಕು. ಈಗ ತಾನೇ ಅವಳ ಬ್ಯಾಕ್ಗ್ರೌಂಡ್ ಅವಳು ಹೇಳಿದರು, ದೂರದ ಲಂಡನ್ನಿಂದ ಕುಳಿತುಕೊಂಡು ಅವರಿಗೆ ಸಂಗೀತ ಸಂಯೋಜನೆ ಮಾಡಿದ್ದ ಮೇವಿಸ್ ಲಂಡನ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಪಿಯಾನೋ, ವಯೋಲಿನ್, ಗಿಟಾರ್, ಕೀಬೋರ್ಡ್ ನುಡಿಸಲು ಕಲಿಯುತ್ತಿದ್ದೇನೆ. ನಾನು ಹಾಡಿದ ಕೊಂಕಣಿ ಹಾಡುಗಳು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಜನಮೆಚ್ಚುಗೆ ಪಡೆದಿವೆ. ನನ್ನ ತಂದೆ ಅಜಯ್ ಡಿಸೋಜಾ ಮತ್ತು ತಾಯಿ ಲೊಲಿಟಾ ಸಲ್ಡಾನಾ ಇವರ ಪ್ರೋತ್ಸಾಹದಿಂದ ಈ ಎಲ್ಲ ಕಲಿಕೆ ಸಾಧ್ಯವಾಗಿದೆ. ನನಗೆ ಕೊಂಕಣಿ ಗಾಯನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಎಂದು ಆಸೆ ಇದೆ. ನನ್ನ ಪ್ರತಿಭೆಯನ್ನು ಗುರುತಿಸಿ ಮಾಂಡ್ ಸೋಬಾಣ್ ನನಗೆ ಈ ಅವಕಾಶ ನೀಡಿದೆ. ತುಂಬ ದಿನಗಳಿಂದ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ಮೇವಿಶ್ ಅಣ್ಣ ಕೂಡ ಉತ್ತಮ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತರಬೇತುದಾರರಾದ ಶಿಲ್ಪಾ ಕುಟಿನ್ನ, ಸಂಗೀತ ನಿರ್ದೇಶಕ ಮೇವಿಶ್, ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಅಜಯ್ ಡಿಸೋಜಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.